ನಮಸ್ಕಾರ ಸ್ನೇಹಿತರೆ, ನೀವು ಕ್ಯಾಲ್ಸಿಯಂ ಎಲ್ಲಿಂದ ಪಡೆಯುತ್ತಿದ್ದೀರಿ? ನಿಮ್ಮ ಪೂರ್ವಜರು ಈ ನೆಲದ ಮೇಲೆ ಸಾವಿರಾರು ವರ್ಷಗಳಿಂದ ಜೀವಿಸಿದ್ದಾರೆ ಎಂದು ನೀವು ನಿಜವಾಗಿಯೂ ತಿಳಿದಿದ್ದೀರಾ? ಅವರು ಎಂದಿಗೂ ಯಾವುದೇ ಫಾರ್ಮಸಿಯ ಹೊರಗೆ ಲೈನ್ನಲ್ಲಿ ನಿಂತಿರಲಿಲ್ಲ. ಆದರೂ ಅವರ ಮೂಳೆಗಳು ತುಂಬಾ ಬಲವಾಗಿದ್ದವು. 90 ವರ್ಷದ ವಯಸ್ಸಿನಲ್ಲೂ ಅವರು ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ರಹಸ್ಯವೇನು? ಅವರ ರಹಸ್ಯವೇ ಅವರ ಆಹಾರ. 4 ಅಂತಹ ಆಹಾರ ಪದಾರ್ಥಗಳಿವೆ. ಅವುಗಳನ್ನು ಸೇವಿಸುವುದರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸಬಹುದು. 1. ಎಳ್ಳು. ಈ ಸಣ್ಣ ಬೀಜವನ್ನು ನೋಡಿ ನೀವು ಬಹುಶಃ ಇದು ಕೇವಲ ಚಟ್ನಿಯಲ್ಲಿ ಹಾಕುವ ವಸ್ತು ಎಂದು ಭಾವಿಸುತ್ತೀರಿ. ಆದರೆ ನೀವು ತಿಳಿದಿದ್ದೀರಾ? 100 ಗ್ರಾಂ ಎಳ್ಳಿನಲ್ಲಿ ಯಾವುದೇ ಡೈರಿ ಉತ್ಪನ್ನದಲ್ಲೂ ಸಿಗದಷ್ಟು ಕ್ಯಾಲ್ಸಿಯಂ ಇರುತ್ತದೆ. ವಿಶೇಷವಾಗಿ ಕಪ್ಪು ಎಳ್ಳಿನಲ್ಲಿ. ಅವುಗಳನ್ನು ನಾವು ಕಪ್ಪು ಎಳ್ಳು ಎಂದು ಕರೆಯುತ್ತೇವೆ. ಅವು ಮೂಳೆಗಳಿಗೆ ಪ್ರಕೃತಿಯ ಅಸಾಧಾರಣ ಕಾಣಿಕೆ. ನಮ್ಮ ಪೂರ್ವಜರು ಎಳ್ಳನ್ನು ಕೇವಲ ರುಚಿಗಾಗಿ ತಿನ್ನಲಿಲ್ಲ. ಎಳ್ಳು ಲಡ್ಡು, ಎಳ್ಳು ಚಿಕ್ಕಿ, ಎಳ್ಳು ಎಣ್ಣೆ ಇವೆಲ್ಲ ಅವರ ದೈನಂದಿನ ಜೀವನದ ಭಾಗವಾಗಿದ್ದವು. ಇದರ ಹಿಂದೆ ಒಂದು ಆಳವಾದ ತಿಳುವಳಿಕೆ ಇತ್ತು. ಇಂದಿನ ಪೀಳಿಗೆ ಅದನ್ನು ಮರೆತಿದೆ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಮಾತ್ರವಲ್ಲ, ಮ್ಯಾಗ್ನೀಸಿಯಂ ಇದೆ. ಅದು ಕ್ಯಾಲ್ಸಿಯಂ ಅನ್ನು ಮೂಳೆಗಳಲ್ಲಿ ಸರಿಯಾಗಿ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಜಿಂಕ್ ಇದೆ. ಅದು ಮೂಳೆಯ ಕೋಶಗಳ ಪುನರ್ನಿರ್ಮಾಣದಲ್ಲಿ ಪಾತ್ರ ವಹಿಸುತ್ತದೆ. ಇದರಲ್ಲಿ ಎಳ್ಳಿನ ಲಿಗ್ನಾನ್ಗಳಿವೆ. ಅವು ದೇಹದಲ್ಲಿ ಉರಿಯುವಿಕೆಯನ್ನು ಕಡಿಮೆ ಮಾಡುತ್ತವೆ. ಜಂಟಿಗಳಲ್ಲಿ ಉರಿಯುವಿಕೆ ಕಡಿಮೆ ಆದಾಗ ನೋವು ತಾನಾಗಿಯೇ ಕಡಿಮೆಯಾಗುತ್ತದೆ. ಇದು ಯಾವುದೇ ಜಾದೂ ಅಲ್ಲ, ಇದು ದೇಹದ ಸ್ವಂತ ವಿಜ್ಞಾನ. ಆದರೆ ಒಂದು ವಿಷಯ ಗಮನದಲ್ಲಿಡಿ, ಎಳ್ಳನ್ನು ಹಸಿಯಾಗಿ ತಿನ್ನುವುದರಿಂದ ದೇಹವು ಅದನ್ನು ಪೂರ್ಣವಾಗಿ ಹೀರಿಕೊಳ್ಳಲಾರದು. ಎಳ್ಳನ್ನು ಹಗುರವಾಗಿ ಹುರಿದು ತಿನ್ನಿ ಅಥವಾ ನೀರಿನಲ್ಲಿ ನೆನೆಸಿ ತಿನ್ನಿ. ನೀವು ಎಳ್ಳನ್ನು ನೆನೆಸಿದಾಗ ಅದರಲ್ಲಿರುವ ಆಕ್ಸಾಲಿಕ್ ಆಸಿಡ್ ಅದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಅಡ್ಡಿ ಮಾಡುತ್ತದೆ. ಅದು ಕಡಿಮೆಯಾಗುತ್ತದೆ ಮತ್ತು ದೇಹವು ಆ ಕ್ಯಾಲ್ಸಿಯಂ ಅನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತದೆ. ಪ್ರತಿದಿನ ಬೆಳಗ್ಗೆ 1 ಚಮಚ ನೆನೆಸಿದ ಕಪ್ಪು ಎಳ್ಳು ಇಷ್ಟೇ ಸಾಕು. ಈ ಸಣ್ಣ ಅಭ್ಯಾಸವು ನಿಮ್ಮ ಜಂಟಿಗಳಿಗೆ ದೊಡ್ಡ ಬದಲಾವಣೆ ತರಬಹುದು. ಈಗ 2ನೇ ವಸ್ತುವಿನ ಬಗ್ಗೆ ತಿಳಿಯೋಣ. ಅದು ಬಹುಶಃ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಹತ್ತಿರದ ಮಾರುಕಟ್ಟೆಯಲ್ಲಿ ಬಹಳ ಸುಲಭವಾಗಿ ಸಿಗುತ್ತದೆ. ಸಜ್ಜನೆ ಎಲೆಗಳು. ಅವುಗಳನ್ನು ಮೊರಿಂಗಾ ಎಲೆಗಳು ಎಂದು ಕರೆಯುತ್ತಾರೆ. ಈ ಮರವನ್ನು ಭಾರತದಲ್ಲಿ ಶತಶತಮಾನಗಳಿಂದ ಪೂಜಿಸಲಾಗುತ್ತಿದೆ ಮತ್ತು ಅದರ ಪೋಷಕಾಂಶಗಳನ್ನು ನೋಡಿದಾಗ ಏಕೆ ಎಂದು ಅರ್ಥವಾಗುತ್ತದೆ. ಸಜ್ಜನೆ ಎಲೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣವು ಹಾಲಿಗಿಂತ ಹಲವಾರು ಪಟ್ಟು ಹೆಚ್ಚು. ಇದರಲ್ಲಿ ಐರನ್ ಇದೆ. ಅದು ರಕ್ತವನ್ನು ಸಮೃದ್ಧಗೊಳಿಸುತ್ತದೆ. ಇದರಲ್ಲಿ ವಿಟಮಿನ್ ಕೆ ಇದೆ. ಅದು ಮೂಳೆಗಳ ಸಾಂದ್ರತೆಯನ್ನು ಕಾಯ್ದುಕೊಳ್ಳಲು ಅತ್ಯಂತ ಅಗತ್ಯವಾಗಿದೆ. ನೋಡಿ, ಹೆಚ್ಚಿನ ಜನರು ಕ್ಯಾಲ್ಸಿಯಂ ಬಗ್ಗೆ ಮಾತನಾಡುತ್ತಾರೆ, ಆದರೆ ವಿಟಮಿನ್ ಕೆ ಬಗ್ಗೆ ಯಾರೂ ಕೂಡ ಮಾತನಾಡುವುದಿಲ್ಲ. ವಿಟಮಿನ್ ಕೆ ಒಂದು ಅಂತಹ ಸೂತ್ರಧಾರಿ. ಅದು ಕ್ಯಾಲ್ಸಿಯಂ ಅನ್ನು ಧಮನಿಗಳಲ್ಲಿ ಸಂಗ್ರಹ ಆಗುವುದನ್ನು ತಡೆಯುತ್ತದೆ ಮತ್ತು ಅದನ್ನು ಮೂಳೆಗಳ ಕಡೆಗೆ ತಿರುಗಿಸುತ್ತದೆ. ವಿಟಮಿನ್ ಕೆ ಕೊರತೆ ಇದ್ದರೆ ಕ್ಯಾಲ್ಸಿಯಂ ತಪ್ಪು ಸ್ಥಳದಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಇದೇ ಮೂಳೆಗಳ ಖಾಲಿತನ ಮತ್ತು ಜಂಟಿಗಳ ಕಟ್ಟುಪಡೆಯ ಪ್ರಮುಖ ಕಾರಣವಾಗುತ್ತದೆ. ಸಜ್ಜನೆ ಎಲೆಗಳು ಈ ವಿಟಮಿನ್ ಕೆಯ ಅತ್ಯಂತ ಸಮೃದ್ಧ ಮೂಲವಾಗಿವೆ. ಆದರೆ ಸಜ್ಜನೆಯನ್ನು ಅಡುಗೆ ಮಾಡುವಾಗ ಒಂದು ವಿಷಯ ಗಮನದಲ್ಲಿಡಿ, ಅದನ್ನು ಹೆಚ್ಚು ಸಮಯ ಹುರಿಯಬೇಡಿ. ಯಾವುದೇ ಹಸಿರು ಎಲೆಯನ್ನು ಬಹಳ ಹೆಚ್ಚು ಶಾಖದಲ್ಲಿ ಬಹಳ ಹೆಚ್ಚು ಸಮಯ ಹುರಿದರೆ ಅದರಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳು ನಾಶವಾಗುತ್ತವೆ. ಸಜ್ಜನೆ ಎಲೆಗಳನ್ನು ಹಗುರವಾಗಿ ಅಡುಗೆ ಮಾಡಿ ಅಥವಾ ಅವುಗಳ ಚೂರ್ಣ ಮಾಡಿ ಮೊಸರು ಅಥವಾ ಮಜ್ಜಿಗೆಯಲ್ಲಿ ಮಿಶ್ರಣ ಮಾಡಿ ತಿನ್ನಿ. ಇದು ಒಂದು ಹಳೆಯ ಸಂಪ್ರದಾಯ.
ಇಂದಿಗೂ ದಕ್ಷಿಣ ಭಾರತದ ಅನೇಕ ಮನೆಗಳಲ್ಲಿ ಜೀವಂತವಾಗಿದೆ. ಈಗ ಮೂರನೇ ವಸ್ತು ರಾಗಿ. ಅದನ್ನು ಮಂಡುವ ಎಂದು ಕರೆಯುತ್ತಾರೆ. ಇದು ಒಂದು ಅಂತಹ ಧಾನ್ಯ. ಇದನ್ನು ನಗರ ಸಂಸ್ಕೃತಿ ಬಹುತೇಕ ಮರೆತಿದೆ. ಆದರೆ ಪರ್ವತ ಪ್ರದೇಶಗಳಲ್ಲಿ, ದಕ್ಷಿಣ ಭಾರತದಲ್ಲಿ, ಆದಿವಾಸಿ ಸಮುದಾಯಗಳಲ್ಲಿ ಇದು ಇಂದಿಗೂ ಜೀವಂತವಾಗಿದೆ. ಮತ್ತು ಇದಕ್ಕೆ ಒಂದು ಕಾರಣವಿದೆ. ರಾಗಿಯಲ್ಲಿ ಯಾವುದೇ ಧಾನ್ಯಕ್ಕಿಂತ ಹೆಚ್ಚು ಕ್ಯಾಲ್ಸಿಯಂ ಇದೆ. ಪ್ರತಿ 100 ಗ್ರಾಂ ರಾಗಿಯಲ್ಲಿ ಸುಮಾರು 350 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತದೆ. ಇದು ಗೋಧಿ ಮತ್ತು ಅಕ್ಕಿಗಿಂತ ಹಲವಾರು ಪಟ್ಟು ಹೆಚ್ಚು. ನಿಮ್ಮ ಮೊಣಕಾಲುಗಳಲ್ಲಿ, ನಿಮ್ಮ ಬೆನ್ನು ಮತ್ತು ಭುಜಗಳಲ್ಲಿ ನೀವು ಅನುಭವಿಸುವ ನೋವು ಯಾವುದೇ ಅಪಘಾತವಲ್ಲ. ಅದು ಒಂದು ಸಂದೇಶ. ಮತ್ತು ನೀವು ಆ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅದನ್ನು ದಬ್ಬಿಸುವಲ್ಲಿ ತೊಡಗಿದ್ದರೆ ನೀವು ಈ ದೇಹದ ಜೊತೆಗೆ ಅತಿ ದೊಡ್ಡ ಅನ್ಯಾಯ ಮಾಡುತ್ತಿದ್ದೀರಿ. ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯವಾದ ವಿಷಯ ಏನೆಂದರೆ, ರಾಗಿಯ ಕ್ಯಾಲ್ಸಿಯಂ ಅನ್ನು ದೇಹವು ಬಹಳ ಸುಲಭವಾಗಿ ಸ್ವೀಕರಿಸುತ್ತದೆ. ಇದರಲ್ಲಿ ಅಮೈನೋ ಆಮ್ಲಗಳು, ಮೆಥಿಯೋನಿನ್ ಮತ್ತು ಲೈಸಿನ್ ಇವೆ. ಅವು ಮೂಳೆಗಳಿಗೆ ಕೊಲಾಜನ್ ನಿರ್ಮಾಣದಲ್ಲಿ ಸಹಾಯಕವಾಗುತ್ತವೆ. ಕೊಲಾಜನ್ ಆ ಎಲ್ಲ ಪ್ರೋಟೀನ್ ಆಗಿದೆ. ಅದು ಮೂಳೆಗಳಿಗೆ ನಮ್ಯತೆ ನೀಡುತ್ತದೆ. ಕೊಲಾಜನ್ ಇಲ್ಲದಿದ್ದರೆ ಮೂಳೆ ಕೇವಲ ಭಂಗೂರವಾಗಿರುತ್ತದೆ, ಸುಲಭವಾಗಿ ಮುರಿಯುವಂಥದ್ದು. ಆದ್ದರಿಂದ ಕೇವಲ ಕ್ಯಾಲ್ಸಿಯಂ ಮೇಲೆ ಗಮನ ಹರಿಸುವುದು ಸಾಕಾಗುವುದಿಲ್ಲ. ಕೊಲಾಜನ್ ಮತ್ತು ಕ್ಯಾಲ್ಸಿಯಂ ಎರಡೂ ಸೇರಿ ಮೂಳೆಯನ್ನು ನಿಜವಾಗಿಯೂ ಬಲವಾಗಿ ಮಾಡುತ್ತವೆ. ರಾಗಿಯನ್ನು ನೀವು ರೊಟ್ಟಿ ರೂಪದಲ್ಲಿ ತಿನ್ನಬಹುದು. ಇದರ ಮುದ್ದೆ ಮಾಡಬಹುದು. ಇದರ ಹಲ್ವಾ ಮಾಡಬಹುದು. ದಕ್ಷಿಣ ಭಾರತದಲ್ಲಿ ರಾಗಿ ಮುದ್ದೆ ಅಂದರೆ ರಾಗಿಯ ದೊಡ್ಡ ದೊಡ್ಡ ಗುಂಡು ರೊಟ್ಟಿಗಳು ಬಹಳ ಪ್ರಚಲಿತವಾಗಿವೆ. ಈ ಆಹಾರ ಸರಳವಾಗಿದೆ, ಸಸ್ತವಾಗಿದೆ ಮತ್ತು ಅದರಲ್ಲಿರುವ ಪೋಷಣೆ ಯಾವುದೇ ದುಬಾರಿ ವಿದೇಶಿ ಉತ್ಪನ್ನದಲ್ಲೂ ಸಿಗುವುದಿಲ್ಲ. ಪ್ರಕೃತಿಯು ಇವೆಲ್ಲವನ್ನು ನಮ್ಮ ಈ ನೆಲದಲ್ಲಿ ಈಗಾಗಲೇ ನೀಡಿದೆ. ನಾವು ನೋಡುವುದನ್ನು ಮರೆತಿದ್ದೇವೆ. ಈಗ 4ನೇ ವಸ್ತು ಮೊಸರು. ನೋಡಿ, ಮೊಸರು ಕೇವಲ ಒಂದು ಆಹಾರವಲ್ಲ, ಅದು ಒಂದು ಜೀವಂತ ಆಹಾರವಾಗಿದೆ. ಅದರಲ್ಲಿ ಲಕ್ಷಾಂತರ ಸೂಕ್ಷ್ಮ ಜೀವಿಗಳಿವೆ, ಲಾಭಕಾರಿ ಬ್ಯಾಕ್ಟೀರಿಯಾಗಳು. ಅವು ನಿಮ್ಮ ಕರುಳನ್ನು ಆರೋಗ್ಯಕರವಾಗಿ ಇರಿಸುತ್ತವೆ. ಮತ್ತು ಇಲ್ಲಿ ಒಂದು ಬಹಳ ಮುಖ್ಯ ವಿಷಯವಿದೆ. ಅದನ್ನು ಹೆಚ್ಚಿನ ಜನರು ತಿಳಿಯುವುದಿಲ್ಲ. ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ ನಿಮ್ಮ ಕರುಳಿನ ಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಕರುಳು ಆರೋಗ್ಯವಾಗಿ ಇಲ್ಲದಿದ್ದರೆ, ಅದರಲ್ಲಿ ಸರಿಯಾದ ಬ್ಯಾಕ್ಟೀರಿಯಾಗಳು ಇಲ್ಲದಿದ್ದರೆ, ನೀವು ಎಷ್ಟೇ ಕ್ಯಾಲ್ಸಿಯಂ ತಿನ್ನಲಿ ದೇಹವು ಅದನ್ನು ಸ್ವೀಕರಿಸಲಾರದು. ಮೊಸರು ಈ ಸಮಸ್ಯೆಗೆ ಅತ್ಯಂತ ಸರಳ ಮತ್ತು ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗಿದೆ. ಮನೆಯಲ್ಲಿ ತಯಾರಿಸಿದ ತಾಜಾ ಮೊಸರು ರಾತ್ರಿ ಹುದುಗಿಸಿ ಬೆಳಗ್ಗೆ ತಿನ್ನುವುದು, ಅದು ನಿಮ್ಮ ಕರುಳಿನ ಸೂಕ್ಷ್ಮ ಜೀವಿಗಳನ್ನು ಪೋಷಣೆ ಮಾಡುತ್ತದೆ. ಕರುಳಿನ ಪರಿಸರ ಆರೋಗ್ಯವಾಗಿದ್ದಾಗ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ ಹಲವಾರು ಪಟ್ಟು ಹೆಚ್ಚಾಗುತ್ತದೆ. ಮೊಸರಿನಲ್ಲೇ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇದೆ ಮತ್ತು ಈ ಸಂಯೋಜನೆ ಮೂಳೆಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ. ಆದರೆ ಒಂದು ವಿಷಯ, ಮೊಸರನ್ನು ರಾತ್ರಿ ತಿನ್ನಬೇಡಿ. ಇದು ಒಂದು ಹಳೆಯ ಆಯುರ್ವೇದಿಕ್ ತಿಳುವಳಿಕೆ. ರಾತ್ರಿ ಸಮಯದಲ್ಲಿ ದೇಹದ ಜೀರ್ಣಶಕ್ತಿ ನಿಧಾನವಾಗುತ್ತದೆ ಮತ್ತು ಆ ಸಮಯದಲ್ಲಿ ಮೊಸರು ತಿನ್ನುವುದರಿಂದ ದೇಹದಲ್ಲಿ ಶ್ಲೇಷ್ಮ ಅಂದರೆ ಕಫ ಹೆಚ್ಚಾಗಬಹುದು. ಅದು ಜಂಟಿಗಳಲ್ಲೂ ಸಂಗ್ರಹವಾಗುವ ಕಾರಣವಾಗುತ್ತದೆ. ಮೊಸರನ್ನು ಮಧ್ಯಾಹ್ನದ ಊಟದೊಂದಿಗೆ ತಿನ್ನಿ. ಇದು ಅತ್ಯುತ್ತಮ ಸಮಯವಾಗಿದೆ. ಈಗ ಇನ್ನೊಂದು ಆಳವಾದ ವಿಷಯ ನೀವು ನೋಡಿರಬಹುದು. ಕೆಲವರು ಬಹಳ ಚೆನ್ನಾಗಿ ತಿನ್ನುತ್ತಾರೆ, ಎಲ್ಲವನ್ನು ಸರಿಯಾಗಿ ಮಾಡುತ್ತಾರೆ, ಆದರೂ ಜಂಟಿಗಳ ನೋವು ಅವರನ್ನು ಬಿಡುವುದಿಲ್ಲ. ಇದರ ಹಿಂದೆ ಇನ್ನೊಂದು ಕಾರಣವಿದೆ. ಅದನ್ನು ನಾವು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡುತ್ತೇವೆ ಮತ್ತು ಅದು ದೇಹದಲ್ಲಿ ಆಮ್ಲೀಯತೆ ಹೆಚ್ಚಾಗುವುದು. ದೇಹದ ಪರಿಸರ ಅತ್ಯಂತ ಆಮ್ಲೀಯವಾದಾಗ ಆ ಆಮ್ಲೀಯತೆಯನ್ನು ಸಮತೋಲನಗೊಳಿಸಲು ದೇಹವು ಮೂಳೆಗಳಿಂದ
ಕ್ಯಾಲ್ಸಿಯಂ ಅನ್ನು ಎಳೆಯುವುದನ್ನು ಪ್ರಾರಂಭಿಸುತ್ತದೆ. ಇದು ಒಂದು ತುರ್ತು ಪ್ರಕ್ರಿಯೆ ಮತ್ತು ಈ ಪ್ರಕ್ರಿಯೆ ನಿಧಾನವಾಗಿ ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ. ಆದ್ದರಿಂದ ಆಮ್ಲೀಯತೆ ಏಕೆ ಹೆಚ್ಚಾಗುತ್ತದೆ? ಪ್ರೊಸೆಸ್ಡ್ ಆಹಾರ, ಮೈದಾ, ಸಕ್ಕರೆ, ಸೋಡಾ ಪಾನೀಯಗಳು, ಅತಿಯಾದ ಉಪ್ಪು ಇವೆಲ್ಲ ದೇಹದಲ್ಲಿ ಆಮ್ಲೀಯತೆ ಹೆಚ್ಚಿಸುತ್ತವೆ. ಮತ್ತು ನೀವು ಇವುಗಳ ಬದಲು ಎಳ್ಳು, ಸಜ್ಜನೆ, ರಾಗಿ ಮತ್ತು ಮೊಸರಿನಂತಹ ಕ್ಷಾರೀಯ ಮತ್ತು ಸಮತೋಲಿತ ಆಹಾರಗಳನ್ನು ತೆಗೆದುಕೊಂಡಾಗ ದೇಹಕ್ಕೆ ಮೂಳೆಗಳಿಂದ ಕ್ಯಾಲ್ಸಿಯಂ ಕದಿಯುವ ಅಗತ್ಯ ಇರುವುದಿಲ್ಲ. ಮೂಳೆಗಳು ತಮ್ಮ ಕ್ಯಾಲ್ಸಿಯಂ ಅನ್ನು ಕಾಯ್ದುಕೊಳ್ಳುತ್ತವೆ ಮತ್ತು ನಿಧಾನವಾಗಿ ಜಂಟಿಗಳ ನೋವು ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇನ್ನೊಂದು ವಿಷಯ ನಾವು ನಿಮಗೆ ಹೇಳಲು ಬಯಸುತ್ತೇವೆ. ಸೂರ್ಯನ ಬೆಳಕು ಇದು ಉಚಿತವಾಗಿದೆ. ಇದು ಸಮೃದ್ಧವಾಗಿ ಲಭ್ಯವಿದೆ. ಆದರೂ ಹೆಚ್ಚಿನ ಜನರು ಇದರಿಂದ ವಂಚಿತರಾಗಿದ್ದಾರೆ. ವಿಟಮಿನ್ ಡಿ ಇಲ್ಲದೆ ಕ್ಯಾಲ್ಸಿಯಂ ಹೀರಿಕೊಳ್ಳುವುದು ಸಾಧ್ಯವಿಲ್ಲ. ಇದು ಒಂದು ಜೈವಿಕ ರಾಸಾಯನಿಕ ಸತ್ಯ ಮತ್ತು ವಿಟಮಿನ್ ಡಿಯ ಅತ್ಯುತ್ತಮ ಮತ್ತು ಅತ್ಯಂತ ಪ್ರಾಕೃತಿಕ ಮೂಲ ಸೂರ್ಯನ ಬೆಳಕು. ಪ್ರತಿದಿನ ಬೆಳಗ್ಗೆ 20 ರಿಂದ 30 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳಿ. ಇದು ಒಂದು ಅಂತಹ ಔಷಧಿ. ಅದನ್ನು ಪ್ರಕೃತಿಯು ನಿಮಗಾಗಿ ಉಚಿತವಾಗಿ ಇರಿಸಿದೆ. ಈ ಆಹಾರ ಕೇವಲ ಹೊಟ್ಟೆ ತುಂಬಿಸುವುದಕ್ಕಾಗಿ ಅಲ್ಲ, ಇದು ದೇಹವನ್ನು ಜಾಗೃತಿಯಿಂದ ಪೋಷಣೆ ಮಾಡುವ ಒಂದು ಕ್ರಿಯೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.